ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಗಳಿಂದ ನಾನು ಈ ವಾಸ್ತು ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ತಾ ಬರ್ತಾ ಇದ್ದೀನಿ. ಯಾರೊಬ್ಬರು ರಿಯಲ್ ಎಸ್ಟೇಟ್ ಮಾಡೋರು ನನ್ನ ಹತ್ರ ಬಂದು ಕೇಳಿಕೊಂಡ್ರು, ನಮ್ಗೆ ಸ್ವಲ್ಪ ವಾಸ್ತು ಬಗ್ಗೆ ಜ್ಞಾನ ಕೊಡಿ. ಮತ್ತು ನಾವು ಒಬ್ಬರು ಬಿಲ್ಡರು ಅವರು ನಾವು ಸ್ವಲ್ಪ ಜಾಗ ತೊಗೊಂಡು ಕಟ್ಟಿಸ್ಬಿಟ್ಟು ಮಾರಿಬಿಡ್ತೀವಿ. ಎಷ್ಟೋ ಮನೆಗಳು ನಮ್ಗೆ ಸೇಲ್ ಆಗ್ತಿಲ್ಲ ಮತ್ತು ತುಂಬ ತೊಂದರೆ ಅನುಭವಿಸ್ತೀವಿ ಕಟ್ಟುವಾಗ. ಅದಕ್ಕೆಲ್ಲ ಪರಿಹಾರ ಒಂದು ಬೇಕು ಅಂದರೆ ಸ್ವಲ್ಪ ನಮಗೆ ಕಟ್ಟೋ ವಿಚಾರದಲ್ಲಿ ಸ್ವಲ್ಪ ಐಡಿಯಾ ಕೊಡಿ ಅಂತ ನನಗೆ ಕೇಳಿಕೊಂಡಾಗ, ಇದು ಬಿಲ್ಡರ್ಸು ಮತ್ತು ರಿಯಲ್ ಎಸ್ಟೇಟ್ ಒಬ್ಬರಿಗೆ ಆಗಬಾರ್ದು, ಎಲ್ಲರೂ ಸಾಮಾನ್ಯ ಜನರು ಕೂಡ ಯಾರು ಮನೆ ಕಟ್ಟಬೇಕು ಅಂತಾರೋ ಅವ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಕಳೆದ ಸಂಚಿಕೆಯಿಂದ ವಾಸ್ತು ಬಗ್ಗೆ ಕಿರು ಪರಿಚಯನ ನಾನು ಮಾಡ್ತಾ ಬರ್ತಾಯಿದ್ದೀನಿ. ನಿನ್ನೆ ಸಂಚಿಕೆಯಲ್ಲಿ ನಾನು ಮನೆ ಕಟ್ಟಬೇಕು ಅಂದರೆ ಯಾವುದಾದ್ರು 30-40 ಸೈಟ್ ಆಗಲಿ, 60-40 ಆಗಿರ್ಬೋದು, ಅಥವಾ ತೋಟದಲ್ಲಿ ಮನೆ ಕಟ್ಬೋದು, ಹೊಲ ಗದ್ದೆನಲ್ಲಿ ಅಥವಾ ರಿಸಾರ್ಟ್ಸ್ ಯಾವುದಾದ್ರು ಕಟ್ಟಬೇಕು ಅಂತಂದಾಗ, ಗೃಹ ಮನೆಯನ್ನು ಕಟ್ಟಬೇಕು ಅಂತಂದಾಗ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಕೆಲವೊಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ. ಏನಂದರೆ ಮತ್ತೆ ರೀಕ್ಯಾಪ್ ಮಾಡ್ತೀನಿ, ನಿನ್ನೆ ಯಾರು ನೋಡಿಲ್ವೋ ಅವ್ರಿಗೆ ಅನುಕೂಲ ಆಗಲಿ ಅಂತ. 1.5 ಅಡಿ ಅಗಲ, 1.5 ಅಡಿ ಉದ್ದ, ಹಳ್ಳ 1.5 ಅಡಿ ತೆಗೆದುಬಿಟ್ಟು ಆ ಮಣ್ಣೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. 1.5 ಉದ್ದ ಅಗಲ ಹಳ್ಳ 1.5 ಅಡಿ ತೆಗಿಬೇಕು. ಯಾರು ಮನೆ ಕಟ್ಟಬೇಕು ಅಂತಿದ್ದಾರೋ ಅವರು ತೆಗೆದಾದ್ಮೇಲೆ ಆ ಮಣ್ಣೆಲ್ಲ ತೆಗೆದುಬಿಡಿ, ಹೊರಗಿಟ್ಕೊಳ್ಳಿ. ತೆಗೆದಾದ 15 ನಿಮಿಷಕ್ಕೆ ನಿಧಾನಕ್ಕೆ ಆ ಮಣ್ಣೆಲ್ಲ ಮುಚ್ಚಿ ತೆಗೆದಿದ್ದು ವಾಪಸ್ ಅದೇ ಹಳ್ಳಕ್ಕೆ ಮುಚ್ಚಬೇಕು. ಮುಚ್ಚಾದ್ಮೇಲೆ ಕ್ಲೀನಾಗಿ ಎಲ್ಲ ಮುಚ್ಚಾದ್ಮೇಲೆ ಮಣ್ಣೇನೋ ಸ್ವಲ್ಪ ಮಿಕ್ತು ಅಂದರೆ, ಎಲ್ಲ ಮುಚ್ಚಿದ್ದೀರಾ ಆದರೆ ಮಣ್ಣು ಮಿಕ್ಬಿಡ್ತು, ಸ್ವಲ್ಪ ಮಣ್ಣು ಉಳಿತು, ಆಗ ಆ ಮನೆ ಹೆಚ್ಚಿಸುತ್ತೆ ಅಂತ ಅರ್ಥ. ಅಲ್ಲಿ ಮನೆ ಕಟ್ಟಿದ್ರೆ ಆ ಮಣ್ಣು ಉಳಿದ್ರೆ ಅಲ್ಲಿ ಮನೆ ಕಟ್ಟೋರು ಮದುವೆ ಆಗತ್ತೆ, ಮಕ್ಕಳಾಗತ್ತೆ, ವಂಶಾಭಿವೃದ್ಧಿ ಆಗತ್ತೆ, ಹಣಕಾಸು ಹೆಚ್ಚಿಗೆ ಆಗತ್ತೆ ಅಂತ ಹೇಳಿದೆ. ಇದು ಒಂದು. ಮಣ್ಣೆಲ್ಲ ತೆಗೆದಿದ್ದೀರಾ, ತೆಗೆದೆಲ್ಲ ಹಾಕಿ ಮುಚ್ಚಿದ್ದೀರಾ, ಮಣ್ಣು ಉಳಿಲಿಲ್ಲ, ಎಷ್ಟು ತೆಗೆದ್ರೂ ಅಷ್ಟು ಮುಚ್ಚಿಬಿಟ್ಟಿದ್ದೀರಿ ವಾಪಸ್ಸು. ಅದು ಮಧ್ಯಮ ವರ್ಗದ ಮನೆ ಕಟ್ಟಲಿಕ್ಕೆ ಆಗತ್ತೆ ಅಂತ. ಅಂದರೆ ಇರ್ತದೆ 100 ವರ್ಷ, 70 ವರ್ಷ, ಆಮೇಲೆ ಆ ಮನೆ ಮಾರ್ಬಿಡ್ಬೋದು. ಇಲ್ಲ ಆ ಮನೇಲಿ ಅತಿ ಶ್ರೀಮಂತರು ಆಗಲ್ಲ, ಅತಿ ಬಡವರು ಆಗಲ್ಲ, ಆ ಲೆವೆಲಲ್ಲಿ ಮಧ್ಯಮ ವರ್ಗದಲ್ಲಿ ಇರ್ತಾರೆ ಅಲ್ಲಿ ವಾಸ ಮಾಡೋ ಜನ ಆ ಜಾಗದಲ್ಲಿ ಅಂತ ಹೇಳಿದ್ದೆ. ನೀವು ಹಳ್ಳ ತೆಗೆದಿದ್ದೀರಲ್ಲ, ಮಣ್ಣಲ್ಲೇ ತುಂಬ್ತಾ ಇದ್ದೀರಾ, ತುಂಬಿದ್ರೂ ಕೂಡ ಇನ್ನೂ ಹಳ್ಳ ಮುಚ್ಕೊಂಡಿಲ್ಲ, ಮತ್ತೆ ಮಣ್ಣು ಬೇಕು ಅಂತ ಹೇಳ್ತಾ ಇದೆ ಹಳ್ಳ. ಅವಾಗೇನು ಮಾಡ್ತೀರಿ, ಆ ಕಡೆ ಈ ಕಡೆ ಎಲ್ಲ ಹೋಗಿ ಇನ್ನೊಂದಷ್ಟು ಎತ್ಕೊಂಬಂದು ಮುಚ್ಚುತ್ತೀರಿ. ಎಲ್ಲಿ ಮಣ್ಣು ಮತ್ತೆ ಎಕ್ಸ್ಟ್ರಾ ತಗೊಳುತ್ತೋ ಆ ಹಳ್ಳ, ಅಲ್ಲಿ ಮನೆ ಕಟ್ಟಕ್ಕೆ ಯೋಗ್ಯತೆ ಇಲ್ಲ, ಅಲ್ಲಿ ಮನೆ ಕಟ್ಟಬಾರ್ದು, ಎಲ್ಲ ಕಳ್ಕೊಂಬಿಡ್ತೀರಿ ನೀವು ಕಟ್ಟಾದಮೇಲೆ. ಇದು ಕಟ್ಟಕ್ಕೆ ಮುಂಚೆ ಮಾಡಬೇಕಾದಂಥದ್ದು. ಇದನ್ನು ನೆನ್ನೆಯಲ್ಲಿ ಹೇಳ್ಕೊಟ್ಟಿದ್ದೆ, ಇದ್ರ ಬಗ್ಗೆ ಮಂತ್ರ ಎಲ್ಲ ಹೇಳಿದ್ದೆ ನಾನು. ಇವತ್ತು ಈ ಚೌಟ್ರಿ ಕಟ್ಟಬೇಕು ಅಂತಾರೆ, ಸಿನಿಮಾ ಥಿಯೇಟ್ರು, ಚೌಟ್ರಿ, ಪಬ್ಲಿಕ್ಗೆ ಸಾರ್ವಜನಿಕರು ಬಂದು ಕೂರೋವಂಥ ಜಾಗ, ಸಾರ್ವಜನಿಕರು ಯೂಸ್ ಮಾಡ್ಕೊಳ್ಳೋವಂಥ ಜಾಗನೇ ಕಟ್ಟಬೇಕು. ನಾವು ಚೌಟ್ರಿ ಕಟ್ವಿ, ಯಾರು ಜನನೇ ಬರ್ತಿಲ್ಲ, ಬಿಸ್ನೆಸ್ಸೇ ಆಗ್ತಿಲ್ಲ ಅಂತಾರೆ. ನಾವು ರಿಸಾರ್ಟ್ ಮಾಡಿದ್ವಿ, ಯಾರೂ ಬರ್ತಿಲ್ಲ ಅಂತಾರೆ. ಫಾರ್ಮ್ ಹೌಸ್ ಮಾಡಿದ್ವಿ ದೊಡ್ಡದಾಗೆ, ಯಾರೂ ಬರ್ತಿಲ್ಲ, ನಮಗೆ ಕಟ್ಬಿಟ್ಟು ಇನ್ವೆಸ್ಟ್ ಮಾಡಿಬಿಟ್ಟು ಲಾಸ್ ಆಗಿದೆ ಅಂತ ಹೇಳ್ತಾರೆ. ಈ ಹೊಸ ಒಂದು ಬಿಲ್ಡಿಂಗ್ಸ್ ಈಗಂತೂ ಮಾಲ್ಗಳಂತ ಹೇಳ್ಬೋದು. ಈಗ ದೊಡ್ಡ ದೊಡ್ಡ ಮಾಲ್ ಅದು ಒಬ್ಬರಿಗೆ ಮೀಸಾಗಿಲ್ಲ, ಸಾರ್ವಜನಿಕರು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಥರ ಜನಗಳಿಗೆ ಸಿನಿಮಾ ಥಿಯೇಟ್ರು, ಮಾಲ್ಗಳು, ಚೌಟ್ರಿ, ಹೋಟ್ಲ್ಗಳು, ಬಾರು, ರೆಸ್ಟೋರೆಂಟ್ಗಳು, ಆಮೇಲೆ ಈ ರಂಗಮಂದಿರ, ಆಡಿಟೋರಿಯಮ್ಸ್ ಅಂತೀವಿ, ಆಡಿಟೋರಿಯಮ್ಸ್ಗಳು, ಒಂದು ಮ್ಯೂಸಿಯಂ, ಯಾವುದಾದ್ರು ಒಂದು ವಸ್ತು ಸಂಗ್ರಹಾಲಯ ಅಂತೀವಿ ನಾವು, ಆ ಥರ ಕಟ್ಟಬೇಕು. ಸಾರ್ವಜನಿಕರ ಉದ್ದೇಶಕ್ಕೆ ಮಾಡುವಂಥದ್ದು. ಆ ಥರ ಕಟ್ಟಡಗಳನ್ನು ಕಟ್ಟಬೇಕು ಅಂದರೆ ನಾವು ಕಟ್ತೀವಿ. ಕಟ್ಟಿದ ಮೇಲೆ ನಮ್ಮ ಉದ್ದೇಶ ಏನಿತ್ತು, ಜನಗಳೆಲ್ಲ ಬರಬೇಕು. ಒಂದು ಸಿನಿಮಾ ಥಿಯೇಟ್ರ್ ಕಟ್ಟರೆ ಸಿನಿಮಾ ಥಿಯೇಟ್ರ್ ಲಾಸೇ ಆಗಬಾರ್ದು. ಒಂದು ಹೋಟ್ಲು ಕಟ್ಟರೆ 365 ದಿವಸ ಜನ ಗಿಜಿ ಅಂತಿರ್ಬೇಕು, ಹೋಟ್ಲು ಬರ್ತಿರ್ಬೇಕು. ರಂಗಮಂದಿರ ಕಟ್ಟಿದ್ರೆ ಅಲ್ಲಿ ಯಾವಾಗಲೂ ಕಾರ್ಯಕ್ರಮಗಳಾಗ್ತಿರ್ಬೇಕು, ಆಡಿಟೋರಿಯಮು. ಒಂದು ಚೌಟ್ರಿ 365 ದಿವಸ ಚೌಟ್ರಿ ಬುಕ್ ಆಗ್ತಿರ್ಬೇಕು, ಮದುವೆ ಮುಂಜಿ ಫಂಕ್ಷನ್ಗೆ ಅಂತ. ಅಲ್ಲಿ ಆದಾಯ ಜಾಸ್ತಿ ಆಗಬೇಕು, ಧನ ಆಕರ್ಷಣೆ, ಜನ ಆಕರ್ಷಣೆ ಎರಡೂ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಕಟ್ತೀವಿ.
ಎಷ್ಟೋ ಜನ ಕಟ್ಬಿಟ್ಟು ಸಿನಿಮಾ ಥಿಯೇಟ್ರ್ ಮಾರಿದ್ದಾರೆ, ಮಾಲ್ಗಳೆಲ್ಲ ಮಾರಿಬಿಟ್ಟಿದ್ದಾರೆ. ಆಮೇಲೆ ಆಡಿಟೋರಿಯಮ್ಸ್ಗೆ ಜನನೇ ಬರ್ತಿಲ್ಲ, ಕಳೆ ಕುಂದೋಗ್ಬಿಡುತ್ತದೆ. ಅಲ್ಲೊಂದು ಆಕರ್ಷಣೆ ಇಲ್ಲ ಆ ಜಾಗದಲ್ಲಿ. ಯಾರೋ ಹೇಳ್ತಾರೋ ಚೌಟ್ರಿ ಕಟ್ಟು 20 ವರ್ಷ ಆಯಿತು, ನಮಗೆ ವರ್ಷಕ್ಕೆ ಒಂದು 10 ಹದಿನೈದು ಅಷ್ಟೇ, ಬಾಕಿ ಟೈಮ್ ಬರೋದೇ ಇಲ್ಲ ಜನ, ಒಳ್ಳೆ ಫೆಸಿಲಿಟಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಕೆಲವರು ಕಮ್ಯುನಿಟಿ ಹಾಲ್ ಮಾಡಿದ್ದೀವಿ, ಅಲ್ಲಿ ಯಾರು ಜನನೇ ಬರ್ತಿಲ್ಲ. ಕೆಲವು ಕ್ಲಬ್ಗಳು ಮಾಡಿದ್ದೀವಿ, ಜನಗಳೇ ಬರ್ತಿಲ್ಲ ಅಂತಾರೆ. ಯಾವ ಸ್ಥಳಕ್ಕೆ ಸಾರ್ವಜನಿಕರು ಬರ್ತಾರೋ ಅಂಥ ಸ್ಥಳದಲ್ಲಿ ಜನ ದನ ಎರಡೂ ಆಕರ್ಷಣೆ ಇಲ್ಲ ಅಂದರೆ ಇನ್ವೆಸ್ಟ್ ಮಾಡಿ ಕಟ್ಟಿದ್ರು ವೇಸ್ಟ್. ಎಷ್ಟೋ ಥಿಯೇಟ್ರನ್ನ ಮಾಲ್ ಮಾಡಾಕ್ಬಿಟ್ಟಿದ್ದಾರೆ, ಎಷ್ಟೋ ಚೌಟ್ರಿಗಳನ್ನು ಲಾಡ್ಜ್ ಮಾಡಾಕ್ಬಿಟ್ಟಿದ್ದಾರೆ, ಬಿಸ್ನೆಸ್ ಆಗ್ತಿಲ್ಲ ಅಂತ. ಎಷ್ಟೋ ರಂಗಮಂದಿರಗಳೆಲ್ಲ ಒಂದು ಏನು ಬಾರು ರೆಸ್ಟೋರೆಂಟ್ ಮಾಡಿಬಿಟ್ಟಿದ್ದಾರೆ, ಕನ್ವರ್ಟ್ ಮಾಡಾಕ್ಬಿಟ್ಟಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಯಾಕೆಂದರೆ ನಾವು ಬಿಸ್ನೆಸ್ ಆಗ್ತಿಲ್ಲ ಅಂಥೇಳಿ. ಯಾಕೆಂದರೆ ನೀವು ಕಟ್ವಾಲೆ ವಾಸ್ತು ದೋಷ ಇತ್ತು ಅಂತ ಅರ್ಥ. ಅಂದರೆ ಕಟ್ವಾಲೆ ಏನೋ ಪ್ರಾಬ್ಲಮ್ ಇತ್ತು ಅಂಥೇಳಿ. ಅದರಿಂದ ಈ ಕಮರ್ಷಿಯಲ್ಸ್ ಅಂದರೆ ಹಣ ಸಂಪಾದನೆಗೋಸ್ಕರ ಕಟ್ಟುವಂಥ ಭವನಗಳು, ಚೌಟ್ರಿ, ಹೋಟ್ಲು, ಸಿನಿಮಾ ಥಿಯೇಟ್ರು, ರಂಗಭೂಮಿ ಅಥವಾ ಆಡಿಟೋರಿಯಮ್ಸು, ಈ ಥರ ದುಡಿಮೆಗೋಸ್ಕರ ಬೇಕು ಅಂತ ಕಟ್ಟಬೇಕು ಅಂದರೆ ಫಸ್ಟು ನಾವು ಆ ಸ್ಥಳ ಶುದ್ಧಿ ಮಾಡಬೇಕು. ಈ ಜಾಗದಲ್ಲಿ ನಾನು ಯಾವ ಜಾಗದಲ್ಲಿ ಸಿನಿಮಾ ಥಿಯೇಟ್ರೋ, ಮಾಲ್ಗಳನ್ನೋ ಅಥವಾ ಒಂದು ದೊಡ್ಡ ರೆಸ್ಟೋರೆಂಟು ಏನು ಕಟ್ತೀನೋ ಆ ಕಟ್ಟಕ್ಕೆ ಮುಂಚೆ ಇಲ್ಲಿ ಬರುತ್ತಾ ಇಲ್ವಾ ಅಂತೇಳಿ. ಈ ಥರದ್ದು ನಾನು ಮೊನ್ನೆ ಎಪಿಸೋಡಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ 4 ವರ್ಣದ ಭೂಮಿಗಳಿವೆ ಜಗತ್ತಿನಲ್ಲಿ ಅಂತ ಹೇಳಿದ್ದೆ. ಶೂದ್ರ ಅಂದ್ರೇನು? ಕಪ್ಪು ಬಣ್ಣದ್ದು ಅಂತೇಳಿ. ಕಪ್ಪು ಬಣ್ಣ ಇರೋ ಜಾಗದಲ್ಲಿ ಈ ಸಾರ್ವಜನಿಕರದ್ದು ಕಟ್ಟಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ನಾನಾ ಗೋತ್ರ, ನಾನಾ ಧರ್ಮ, ನಾನಾ ಜಾತಿಯವರು ಬರುವಂಥ ಸ್ಥಳ. ಆ ಕಪ್ಪು ಬಣ್ಣದ ಭೂಮಿ, ಕಪ್ಪು ಮಣ್ಣಿರುವಂಥದ್ದು, ಅದು ಮೂಸಿದ್ರೆ ಈ ಡ್ರಿಂಕ್ಸ್ ವಾಸನೆ ಬರುತ್ತದು. ಆ ಥರ ಸ್ಮೆಲ್ ಬರೋ ಜಾಗದಲ್ಲಿ ಈ ಚೌಟ್ರಿ, ಸಿನಿಮಾ ಥಿಯೇಟ್ರು, ಬಾರು, ರೆಸ್ಟೋರೆಂಟು ಈ ಥರದನ್ನೆಲ್ಲ ಕಟ್ಟಿದ್ರೆ ಜನ ಧನ ಎರಡೂ ಆಕರ್ಷಣೆ ಆಗುತ್ತೆ ಅಂತ. ಹಾಗಾದರೆ ಆ ಕಪ್ಪು ಮಣ್ಣಿನಲ್ಲಿ ನಾನು ಕಟ್ಟಬೇಕಾದಂಥ ಚೌಟ್ರಿ ಅಥವಾ ಬಾರು, ರೆಸ್ಟೋರೆಂಟು, ಆಡಿಟೋರಿಯಮ್ಮು, ಸಮುದಾಯ ಭವನಗಳು, ಕಮ್ಯುನಿಟಿ ಹಾಲ್ ಈ ಥರದ್ದೆಲ್ಲ ನಾನು ಕಟ್ಟಬೇಕು ಅಂದರೆ ಇದು ಆ ಜಾಗದಲ್ಲಿ ನನಗೆ ಏಳಿಗೆ ಆಗುತ್ತಾ, ಯಶಸ್ವಿ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡಬೇಕು. ಯಾರೋ ಹೇಳ್ತಾಯಿದ್ರು, ನಾನೊಂದು ಲಾಡ್ಜ್ ಮಾಡಿದೆ, ಬರೀ ಲಾಡ್ಜು ಮಾಡಿದ 1 ತಿಂಗಳಿಗೆ ಗೃಹಪ್ರವೇಶ ಮಾಡಿ ಬಿಟ್ಟೆ, ಯಾರೋ ಬಂದು ಅಲ್ಲೇ ನಮ್ಮ ಲಾಡ್ಜಲ್ಲಿ ಆತ್ಮಹತ್ಯೆ ಮಾಡ್ಕೊಂಬಿಟ್ರು. ದೊಡ್ಡ ಕಂಪ್ಲೇಂಟ್ ಆಯಿತು, ಟಿ ವಿಲೆಲ್ಲ, ಪೇಪರ್ಲ್ಲ ನಮ್ಮ ಹೋಟ್ಲ್ ಬಗ್ಗೆ ಬಂತು, ಲಾಡ್ಜ್ ಬಗ್ಗೆ. ಭಾಳ ಮನಸ್ಸಿಗೆ ಬೇಜಾರಾಯಿತು. ಅದಾದ 3-4 ತಿಂಗಳಿಗೆ ಇಮಿಡಿಯೇಟಾಗಿ ಇನ್ಯಾರೋ ಬಂದರು ಆ ಲಾಡ್ಜಿಗೆ. ನಮ್ಮಲ್ಲಿ ಬುಕ್ ಮಾಡ್ಕೊಂಡಿದ್ವಿ, ಒಂದು 3-4 ರೂಮು ಬುಕ್ ಮಾಡಿದ್ರು ಹುಡುಗರು. ಸಡನ್ನಾಗಿ ಪೊಲೀಸರು ಬಂದು ಆ 3 ರೂಮ್ನು ಸೀಸ್ ಮಾಡಿದ್ರು. ಯಾಕಂದರೆ ಅಲ್ಲಿ ಡ್ರಗ್ಸ್ ತೊಗೊಂಬಂದು ಕೂತಿದ್ದಾರಂತೆ ನಮ್ಮ ಲಾಡ್ಜಲ್ಲಿ. ನೋಡಿ ಹುಡುಗರು, ಮೊದಲು ಒಂದು ಮರ್ಡರ್ ಆಯಿತು, ಇನ್ನೊಂದು ಆ ರೂಮಲ್ಲಿ ಲಾಡ್ಜಲ್ಲಿ ಹುಡುಗರು ಡ್ರಗ್ಸ್ ತೊಗೋತಾ ಇದ್ದಾರಂತೆ. ಹೆಂಗೋ ಪೊಲೀಸರು ಗೊತ್ತಾಯಿತು, ಬಂದು ಅರೆಸ್ಟ್ ಮಾಡಿ ಸೀಸ್ ಹೋಟ್ಲ್ ಲಾಡ್ಜ್ ಮಾಡಿ ನಮ್ಮನ್ನು ಕೋರ್ಟ್ಗೆ ಅಲ್ಸಂಗೆ ಮಾಡಿಬಿಟ್ರು, ಪೊಲೀಸ್ ಸ್ಟೇಷನ್ಗೆ ಅಂತ. ಈ ಲಾಡ್ಜ್ ಕಟ್ಟ ಮೇಲಿಂದ ಭಾಳ ಸಮಸ್ಯೆ ಆಗ್ತಿದೆ, ಕೋರ್ಟು, ಪೊಲೀಸ್ ಸ್ಟೇಷನು ಮತ್ತು ಧನಹಾನಿ ಆಗ್ತಿದೆ ಅಂತ ಒಬ್ಬ ಲಾಡ್ಜ್ ಓನರ್ ಬಂದು ಹೇಳಿದ್ರು. ನಾನು ಕೇಳಿದೆ, ಯಾವ ಭೂಮಿಲಿ ಕಟ್ಟಿದ್ದೀರಾ ಅಂತ. ಭೂಮಿ ನಂಗೆ ಗೊತ್ತಿಲ್ಲ ಅಂಥೇಳಿ. ಕಪ್ಪು ಬಣ್ಣದ ಭೂಮಿನ, ಕೆಂಪು ಬಣ್ಣದ, ಬಿಳಿ ಬಣ್ಣದ, ಹಳದಿ ಬಣ್ಣದ ಭೂಮಿಲಿ ಕಟ್ಟಿದ್ದೀರಾ ಅಂತ. ನನಗೆ ಅದಷ್ಟು ಐಡಿಯಾ ಇಲ್ಲ ಅಂದು. ಮತ್ತು ಕಟ್ಬೇಕಾದ್ರೆ ಏನು ಮಾಡೋರು, ಏನೋ ಪ್ಲ್ಯಾನ್ ಮಾಡಿ ಕಟ್ಬಿಟ್ವಿ ಅಂತೇಳಿ. ಭೂಮಿ ಟೆಸ್ಟ್ ಮಾಡಿದ್ರೆ ಇಲ್ಲಿ ಲಾಡ್ಜ್ ಮಾಡಲಿಕ್ಕೆ ಅನುಕೂಲ ಇದೆ ಇಲ್ಲ ಅನ್ನೋದಕ್ಕೆ. ಇಲ್ಲ, ಟೆಸ್ಟ್ ಮಾಡಲಿಲ್ಲ. ಹಾಗಾದರೆ ಅದಕ್ಕೇನು ಮಾಡಬೇಕು ಅಂತ ಒಂದು ಪ್ರಶ್ನೆ. ಎರಡನೇದು, ಇನ್ನೊಬ್ಬರು ಈ ರಂಗಮಂದಿರ ಮಾಡೋದಂತ, ಆಡಿಟೋರಿಯಂ ಚಿಕ್ಕದಾಗಿ 100x40 ಸೈಟಲ್ಲಿ ಒಂದು ರಂಗಮಂದಿರ, ಆಡಿಟೋರಿಯಂ, ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀಲಿಕ್ಕೆ ಮಾಡಿದ್ದಾರೆ. ಮಾಡಿದ್ಮೇಲೆ ಒಂದು 3-4 ತಿಂಗಳಾದ ತಕ್ಷಣ ಗೃಹಪ್ರವೇಶ ಆಯಿತು. ಗೃಹಪ್ರವೇಶ ಆದ ಒಂದು ಸ್ವಲ್ಪ ದಿನಕ್ಕೇ ಅಲ್ಲಿ ಈ ಪೇಂಟ್ ಮಾಡೋಕ್ಕೆ ಅಂತ ಬಂದವನು ಜಾರು ಬಿದ್ದು ಪ್ರಾಣ ಬಿಟ್ಬಿಟ್ಟಂತು. ಪೇಂಟ್ ಮಾಡ್ತಿರ್ಬೇಕಾರೆ ಏನೋ ಪೇಂಟ್ ಮಾಡಿಸೋದಂತೆ, ಒಬ್ಬ ಸ್ಪಾಟ್ ಡೆತ್. ಅದೊಂದು ದೊಡ್ಡ ಇಶ್ಯೂ ಆಯಿತು. ಅದು ಕೋರ್ಟು, ಪೊಲೀಸ್ ಸ್ಟೇಷನ್ಗೆಲ್ಲ ಅಲ್ಲಿ ಹಿಂಗಾಯಿತು. ಅದಾದ ಒಂದು 4-5 ದಿನಕ್ಕೆ ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ಇದಕ್ಕಿದ್ದಾಗೆ ಕೂತ್ಕೊಂಡು ನೋಡ್ತಿದ್ದವ್ರು ಕುಸಿದು ಸತ್ತೋಗ್ಬಿಟ್ರಂತೆ. ಆ ಸ್ಪಾಟ್ ಡೆತ್, ಹಾರ್ಟ್ ಅಟ್ಯಾಕ್ ಆಯಿತು. ಅವ್ರು ಬಂದು ನಂಗೆ ಕೇಳಿದ್ರು, ನಾವು ನೋಡಿ ಹಿಂಗಾಯಿತು, ಅವತ್ತಿಂದ ನಮಗೆ ಬಿಸ್ನೆಸ್ಸೇ ಆಗ್ತಿಲ್ಲ ಆಡಿಟೋರಿಯಮಲ್ಲಿ ಅಂತೇಳಿ. ಹೀಗೆ
ಒಂದು ಸ್ಥಳದಲ್ಲಿ ಪಬ್ಲಿಕ್ಸ್ ಬರುವಂಥ ಜಾಗದಲ್ಲಿ ಕೊಲೆ ಆಗ್ಬೋದು, ಅಥವಾ ಅಲ್ಲೇ ಏನೋ ಪ್ರಾಣಕ್ಕೆ ತೊಂದರೆ ಆಗುವಂಥ ಆಗ್ಬೋದು, ಅಲ್ವಾ, ಅಲ್ಲಿ ಏನೋ ವಿಚಿತ್ರವಾದ ಘಟನೆಗಳು ನಡೀಬೋದು. ಇನ್ನೊಬ್ಬರು ಯಾರೋ ಒಬ್ಬರು ನಮ್ಮ ಒಂದು 2 ತಿಂಗಳಿಂದ ಅವನ ಹತ್ರ ಬಂದು ಮಾತಾಡ್ತಾಯಿದ್ರು. ನಾವೊಂದು ಗೋಡನ್ ಥರ ಕಟ್ಟಿಬಿಟ್ಟು ಬಾಡಿಗೆ ಕೊಡಬೇಕು ಅಂತ ಇದ್ದೀವಿ, ಇದಕ್ಕಿದ್ದಕ್ಕೆ ಬೆಂಕಿ ಬಿದ್ದುಬಿಡ್ತು, ಎಲ್ಲ ಲಾಸ್ ಆಯ್ತು ನಮಗೆ ಅಂಥೇಳಿ. ಈಗ ದೊಡ್ಡ ಗೋಡನ್ನು ಕಟ್ಟಬೇಕು ಅಂದರೆ ಸ್ಥಳ ಪರಿಶೀಲನೆ ಆಗಬೇಕು. ಇಲ್ಲಿ ನಾನಾ ಜಾತಿ, ನಾನಾ ಗೋತ್ರದವರು, ನಾನಾ ಧರ್ಮದವರು, ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಜೈನರು, ಸಿಖ್ ಧರ್ಮದವರು, ಯಾರೇ ಆಗಿದ್ದರೂ ಕೂಡ ಅಲ್ಲಿ ಬರಬೇಕು. ಅಲ್ಲಿ ಏನೋ ಒಂದು ಲಾಡ್ಜಲ್ಲಿರ್ಬೋದು ಅಥವಾ ಚೌಟ್ರಿ ಯೂಸ್ ಮಾಡ್ಬೋದು, ಏನೋ ಒಂದು ಉಪಯೋಗಿಸ್ಬೇಕು ಅಂತ ಬಂದಾಗ ಆ ಜಾಗದಲ್ಲಿ ಕಟ್ಟೋ ಜಾಗ ಆಗಿದ್ದು ಕಪ್ಪು ಬಣ್ಣದ ಜಾಗದಲ್ಲಿ ಕಟ್ಟಬೇಕು. ಆಗ ನೋಡಿ 365 ದಿವಸ, ಯಾಕೆಂದರೆ ಶೂದ್ರ ಭೂಮಿ, ಕಪ್ಪು ಬಣ್ಣ ಅಂದರೆ ಶೂದ್ರ ಭೂಮಿ, ಇಲ್ಲಿ ಕಟ್ಟಿದ್ರೆ ಏಳಿಗೆ ಆಗತ್ತೆ ಅಂತ. ಕಟ್ಟಕ್ಕೆ ಮುಂಚೆ ಆ ಭೂಮಿನಲ್ಲಿ ಲಾಡ್ಜ್ಗೆ ಈ ಭೂಮಿ ವರ್ತಾ, ಸಿನಿಮಾ ಥಿಯೇಟ್ರ್ ಕಟ್ಟಕ್ಕೆ ವರ್ತಾ, ದೊಡ್ಡ ದೊಡ್ಡ ಮಾಲ್ ಕಟ್ಟಕ್ಕೆ ವರ್ತಾ, ಕಮ್ಯುನಿಟಿ ಹಾಲ್ ಕಟ್ಬೋದಾ, ಇದೆಲ್ಲ ಅಲ್ಲದೆ ಏನಾದ್ರು ಒಂದು ಸಾರ್ವಜನಿಕರದೊಂದು ಆಟ ಆಡುವಂಥ ಜಾಗಗಳು ಮಾಡ್ಬೋದಾ, ಈಗ ಪ್ಲೇಗ್ ಹೋಮ್ಸ್ಗಳಂತ ಮಾಡ್ತಾರೆ, ಆ ಥರದ್ದೆಲ್ಲ ಮಾಡ್ಬೋದಾ ಅಂತ ಚಿಂತನೆ ಮಾಡಬೇಕು. ಇದೆಲ್ಲ ಮಾಡದೇ ಇದ್ದರೆ ಏನಾಗುತ್ತೆ ಅಂದರೆ, ನೀವು ಕಟ್ಟಿರ್ತೀರ ಒಂದು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ, ನೀವು ಅದಕ್ಕೆ ಅರ್ಧದಷ್ಟು ದುಡ್ಡು ಈ ಕೋರ್ಟು, ಪೊಲೀಸ್ ಸ್ಟೇಷನ್ನು ಮತ್ತು ಅವರಿಗೆ ಕಾಂಪನ್ಸೇಷನ್ ಕೊಡೋದು. ನೋಡಿ, ಆ ಪೇಂಟ್ ಮಾಡ್ತೀವಿ ಬಿದ್ದುಬಿಟ್ಟ ಅಲ್ಲಿ, ಆಮೇಲೆ ಆ ಆಡಿಟೋರಿಯಮ್ನವರು ಅವನಿಗೆ 10 ಲಕ್ಷ ಕೊಟ್ಟರಂತೆ ಕಾಂಪನ್ಸೇಷನ್. 10 ಲಕ್ಷ ಕೊಟ್ಟು ಅವನು ಹೆಂಗೋ ಕೇಸ್ ಮುಚ್ಚಾಕ್ತದೆ. ಯಾರಿಗೆ? ಆ ವ್ಯಕ್ತಿ ಸತ್ತ ಮನೆಗೆ 10 ಲಕ್ಷ ಕೊಟ್ಟಿದ್ದಾರೆ ಎಲ್ಲ ಸೇರಿ. ಎರಡನೇದು, ಇದಕ್ಕಿದ್ದಾಗೆ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು, ಗ್ರೌಂಡ್ ಆಗಿಬಿಟ್ಟು, ಫೈರ್ ಆಕ್ಸಿಡೆಂಟ್ ಆಗಿ ಇಡೀ ಒಂದು 10 ರೂಮು ಏನೋ ಕಂಪ್ಲೀಟಾಗಿ ಸುಟ್ಟು ಭಸ್ಮ ಆಗಿಬಿಡ್ತು. ಯಾಕೆಂತಂದರೆ ಸರಿಯಾಗಿ ನಾವು ಅದನ್ನು ಕಟ್ಟುವಾಲೇ ಅದಕ್ಕೆ ಶಾಂತಿ ಮಾಡಲಿಲ್ಲ. ಅಂದರೆ ನೋಡಿ, ಭೂಮಿ ಭಗವಂತಂದು, ಕಟ್ಟಿ ಎಂಜಾಯ್ ಮಾಡೋದು ನಮ್ಮದು. ಗೃಹೇಶ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಈಗ ಮನೆ ನಾನು ಕಟ್ತಾಯಿದ್ದೀನಿ, ಆದರೆ ಕಟ್ಟಿರೋ ಜಾಗ ಭಗವಂತನ ಜಾಗದಲ್ಲಿ ನಾನು ಕಟ್ಟಿರೋದು. ಅದು ನನ್ನ ಹೆಸರು ರಿಜಿಸ್ಟರ್ ಆಗಿರ್ಬೋದು, 30-40 ಸೈಟ್, 60-40 ಸೈಟ್ ನನಗೆ ರಿಜಿಸ್ಟರ್ ಆಗಿರ್ಬೋದು, ಬಟ್ ಅದು ಪ್ರಪಂಚ ಭಗವಂತನ ಆಸ್ತಿ. ಅದರಿಂದ ಆ ಭಗವಂತನ ಮೊದಲು ಶಾಂತಿ ಮಾಡಿ ಆಮೇಲೆ ನಾನು ಮನೆ ಕಟ್ಕೋಬೇಕು. ಅದಕ್ಕೆ ಶಾಂತಿ ಮಾಡಿ ಆಮೇಲೆ ನಾನು ಸಿನಿಮಾ ಥಿಯೇಟ್ರ್ ಕಟ್ಟಬೇಕು. ಆ ಭೂಮಿಗೆ ಶಾಂತಿ ಮಾಡಿ, ಆ ವಾಸ್ತುಪುರುಷನಿಗೆ ಶಾಂತಿ ಮಾಡಿ, ಆಮೇಲೆ ಲಾಡ್ಜು, ರೆಸ್ಟೋರೆಂಟು, ಬಾರು, ಆಡಿಟೋರಿಯಮ್ಮು, ಈ ಥರದ್ದು ಏನು ಬೇಕೋ ನಾವು ಕಟ್ಕೋಬೋದು. ಅದರಿಂದ ಮೊದಲು ಭೂಮಿಗೆ ಶಾಂತಿ ಮಾಡಲೇಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಇದು ಮಾಡದೆ ನಾವು ಮಾಡು ಶಂಕುಸ್ಥಾಪನೆ ಮಾಡಿದ್ವಿ, ಪೂಜೆ ಮಾಡಿದ್ವಿ ಅಂತೇಳಿ. ಯಾವ ಬಣ್ಣದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ? ಬಿಳಿ ಬಣ್ಣದ ಭೂಮಿ ಬ್ರಾಹ್ಮಣ, ರಕ್ತ ಬಣ್ಣದ ಭೂಮಿ ಕ್ಷತ್ರಿಯ, ಹಳದಿ ಬಣ್ಣದ ಭೂಮಿ ವೈಶ್ಯ, ಕಪ್ಪು ಬಣ್ಣದ ಭೂಮಿ ಶೂದ್ರ. ಆ ಭೂಮಿ ನೋಡಿಕೊಂಡು ಆಗ್ತಕ್ಕಂಥ ವಾಸ್ತು ಪೂಜೆ, ಭೂಮಿನ ಅದು ಶಂಕುಸ್ಥಾಪನೆ, ಪ್ರಾರಂಭೋತ್ಸವನ ಸರಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲ ಭೂಮಿ ಬ್ರಾಹ್ಮಣರಿಗಾಗಲ್ಲ, ಎಲ್ಲ ಭೂಮಿಯೂ ಕ್ಷತ್ರಿಯರಿಗಾಗಲ್ಲ. ಕ್ಷತ್ರಿಯ ಅಂದರೆ ಯಾರು? ಇವತ್ತಿನ ಕಾಲದಲ್ಲಿ ಕಾರ್ಪೊರೇಟರು, MLA, MP ಗಳು, ಮಿನಿಸ್ಟ್ರುಗಳು, ಜನನಾಯಕರು ಕ್ಷತ್ರಿಯ ಅಂದರೆ. ಈಗ DC, ತಹಶೀಲ್ದಾರು, ಇವರೆಲ್ಲ ಜನಕ್ಕೆ ನಾಯಕರು, ಅವರೆಲ್ಲ ಕ್ಷತ್ರಿಯರಿಗೆ ಬರ್ತಾರೆ ಇವತ್ತಿನ ಕಾಲದಲ್ಲಿ. ವೈಶ್ಯಾಸ್ ಯಾರು ವ್ಯಾಪಾರ ಮಾಡ್ತಾರೋ ಅವರು ವೈಶ್ಯಾಸ್ ಅಂತ ಕರೀತಾರೆ. ಯಾರಾಗಿರ್ಬೋದು. ಅವನು ಬ್ರಾಹ್ಮಣ ಜಾತಿಲಿ ಉಟ್ಬಿಟ್ಟು ಅವನು ಪುಳಿಯೋಗರೆ ಪೌಡ್ರು, ಖಾರದ ಪುಡಿ, ಹಪ್ಪಳ, ಸಂಡಿಗೆ ಮಾಡ್ತಿರ್ತಾನೆ, ಅವನು ಬ್ರಾಹ್ಮಣ ಅಲ್ಲ, ಆಗ ವೈಶ್ಯ ಆಗ್ತಾನೆ. ಯಾಕೆಂದ್ರೆ ಅವನು ವ್ಯಾಪಾರ ಮಾಡ್ತಿದ್ದಾನೆ. ಒಬ್ಬ ಬ್ರಾಹ್ಮಣ ಜಾತಿಲಿ ಉಟ್ಬಿಟ್ಟು MP, MLA, ಮಿನಿಸ್ಟ್ರಿ, ಕಾರ್ಪೊರೇಟರ್ ಆಗಿರ್ತಾನೆ, ಆಗ ಅವನು ಕ್ಷತ್ರಿಯ, ಅವನು ಬ್ರಾಹ್ಮಣ ಅಲ್ಲ. ಒಬ್ಬ ಕೂತ್ಕೊಂಡು ದಿನ ಕುಡಿತಾನೆ, ಸ್ಮೋಕ್ ಮಾಡ್ತಾನೆ, ಡ್ರಿಂಕ್ಸ್ ಮಾಡ್ತಾನೆ, ಎಲ್ಲರ ಹತ್ರ ಓಡಾಡಿಕೊಂಡು ತರಲೆ ಪರ್ಲೆ ಕೆಲಸ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಮಸ್ತ್ ಮಜಾ ಮಾಡ್ತಿರ್ತಾನೆ, ಅವನು ಶೂದ್ರ. ಅವ್ನು ಯಾವ ಜಾತಿಯಲ್ಲಿ ಹುಟ್ಟಿರಲಿ. ಇಲ್ಲಿ ಜಾತಿ ಇಲ್ಲ, ವರ್ಣ, ಯಾವ ಗುಂಪಿಗೆ ಸೇರಿದವರು, ಯಾವ ವರ್ಗಕ್ಕೆ ಸೇರಿದವರು ಅಂತ ಹೇಳುತ್ತೆ ವೇದಗಳ ಕಾಲದಿಂದ. ಅದರಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂತ ವರ್ಣ ಇದೆವೇನ, ಜಾತಿ ಇಲ್ಲ ಅಂತ ಅನಾದಿ ಕಾಲದ ಪ್ರಪಂಚ ಸೃಷ್ಟಿಯಾದಾಗಲೂ ಬಂದಿದೆ. ಅದರಿಂದ ಈ ಥರದ್ದೆಲ್ಲ ಕಟ್ಟಬೇಕಾದ್ರೆ ನಾನು ಬ್ರಾಹ್ಮಣ ಮಾಲ್ ಕಟ್ಬೋದಾ, ನಾನು ಒಬ್ಬ ಗೌಡ ನಾನು ಸಿನಿಮಾ ಥಿಯೇಟ್ರ್ ಕಟ್ಬೋದಾ, ನಾನೊಬ್ಬ ಲಿಂಗಾಯತ ಬಾರ್ ರೆಸ್ಟೋರೆಂಟ್ ಕಟ್ಬೋದಾ? ಇಲ್ಲಿ ಜಾತಿ ಬರ್ತಿಲ್ಲ, ವರ್ಣ ನೋಡಬೇಕು.
ಅದರಿಂದ ನಾವು ಯಾವ ವರ್ಣಕ್ಕೆ ಸೇರಿದ್ದೀವಿ, ಯಾವ ಪಂಗಡಕ್ಕೆ, ಯಾವ ಗುಂಪಿಗೆ ಸೇರಿದ್ದೀವಿ, ನಾವು ನಮ್ಮ ಆಚಾರ ವಿಚಾರ ಇವುಗಳ ಮೇಲೆ ನಮ್ಮ ವರ್ಣ ಡಿಪೆಂಡ್ ಆಗುತ್ತೆ. ಈ ಒಂದು ಆಧಾರದ ಮೇಲೆ ನಾವು ಭೂಮಿ ಸೆಲೆಕ್ಟ್ ಮಾಡಿ ಆ ಭೂಮಿನಲ್ಲಿ ನಾವು ಕಟ್ಟಬೇಕು ಅಂತ ವಾಸ್ತುರತ್ನಾಕರ ವಾಸ್ತುಪ್ರಕಾಶ ಅಂತ ಗ್ರಂಥದಲ್ಲಿ ಹೇಳ್ತಾರೆ. ಆದ್ದರಿಂದ ಈಗ ದೊಡ್ಡ ದೊಡ್ಡ ಸಾಮೂಹಿಕ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ನಡೆಯುವಂಥ ಕೇಂದ್ರಗಳನ್ನು, ಅದು ಬಾರ್ ಇರ್ಬೋದು, ಸಿನಿಮಾ ಥಿಯೇಟ್ರು, ಮಾಲ್ಗಳಿರ್ಬೋದು, ಯಾವುದೇ ಇರಲಿ, ಜನರ ಆಕರ್ಷಣೆ ಆಗಬೇಕು, ಬಿಸ್ನೆಸ್ ಆಗ್ತಿರ್ಬೇಕು ಅನ್ನೋದಾಗಿದ್ದರೆ ಕಟ್ಟೋಕ್ಕೆ ಮುಂಚೆ ಭೂಮಿನ ಹೆಂಗೆ ಟೆಸ್ಟ್ ಮಾಡಬೇಕು, ಇದಿಲ್ಲಿ ಮಾಲ್ ಆಗೋಕ್ಕೆ ಲಾಯಕ, ಸಿನಿಮಾ ಥಿಯೇಟ್ರ್ ಆಗೋಕ್ಕೆ ಲಾಯಕ ಅಂತ ಇಲ್ವಾ ಹೌದಾ ಅನ್ನೋ ಟೆಸ್ಟ್ ಮಾಡಲಿಕ್ಕೆ ನನ್ನ ಹತ್ರ ಒಂದು ಫಾರ್ಮುಲಾ ಇದೆ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಮನೆ ಕಟ್ಟಕ್ಕೆ ಹೆಂಗೆ ಪರೀಕ್ಷೆ ಮಾಡಬೇಕು, ಭೂಮಿನ ಮನೆ ಕಟ್ಟಕ್ಕೆ ಯೋಗ್ಯತೆ ಇದೆಯಾ ಈ ಜಾಗದಲ್ಲಿ ಇಲ್ಲ ಅನ್ನೋದಕ್ಕೆ, ಮನೆ ಕಟ್ಟರೆ ನಮ್ಗೆ ಒಳ್ಳೇದಾಗತ್ತಾ ಅಂತ ಹೇಳಿದ್ದೆ. ಇವತ್ತು ಈ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡುವಂಥ ಕೇಂದ್ರಗಳನ್ನು ಕಟ್ಟಬೇಕು ಅಂತಂದರೆ ಈ ಮುಹೂರ್ತ ಮಾರ್ಥಾಂಡ ಅಂತ ಒಂದು ಗ್ರಂಥ ಇದೆ. ಈ ಮುಹೂರ್ತ ಮಾರ್ಥಾಂಡ ಅನ್ನೋ ಗ್ರಂಥದಲ್ಲಿ ಈ ಗೋಶಾಲೆ ಮತ್ತು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು, ಬೇಕ್ರಿ, ಮೆಡಿಸಿನ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು, ಅಂದರೆ ಸಾರ್ವಜನಿಕರು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಬಂದು ಕೆಲಸ ಮಾಡುವಂಥ ಆ ಜಾಗ ಉಪಯೋಗಿಸ್ಕೊಳ್ಳುವಂಥ ಸಾನ್ನಿಧ್ಯ ಆಗಬೇಕು ಅಂತಂದರೆ ಈ ಮುಹೂರ್ತ ಮಾತಾಂಡದಲ್ಲಿ ಒಂದು ಕಡೆ ಒಂದು ಟೆಸ್ಟ್ ಹೇಳ್ತಾರೆ ಹೆಂಗೆ ಮಾಡಬೇಕು ಆ ಭೂಮಿನ ಅಂತ. ನಾನು ಆಗಲೇ ಹೇಳಿದ್ದು ಶೂದ್ರ ಭೂಮಿ ಆಗಿದ್ದರೆ ಮಾತ್ರ ಈ ಆ್ಯಕ್ಟಿವಿಟೀಸ್ಗೆ ಭಾಳ ಚೆನ್ನಾಗಿ ಆಗ್ತದೆ ಅಂತ. 1.5 ಅಡಿ ಅಗಲ, 1.5 ಅಡಿ ಎತ್ತರ, 1.5 ಅಡಿ ಆಳ, ಇದಿಷ್ಟನ್ನು ತೆಗಿಬೇಕು. ನೀವು ಯಾವ ಜಾಗದಲ್ಲಿ ಥಿಯೇಟ್ರು ಮಾಲು ಏನು ಕಟ್ತೀರೋ ಅದನ್ನು ನೋಡಿಕೊಂಡು ತೆಗಿರಿ. ಯಾವುದೋ ಆ ಭೂಮಿಲಿ ಎಲ್ಲರೂ ಒಂದು ಕಡೆ ತೆಗಿರಿ. 1.5 ಅಡಿ ಅಗಲ, 1.5 ಅಡಿ ಉದ್ದ, ಆಳ 1.5 ಅಡಿ ತೆಗೆದುಬಿಟ್ಟು ನೀಟಾಗಿ ಅದನ್ನೆಲ್ಲ ತೆಗೆದು ಮಣ್ಣೆಲ್ಲ ತೆಗೆದಿರಿ, ಪಕ್ಕಕ್ಕಿಡಿ, ಚೆನ್ನಾಗಿ ನೀರು ತುಂಬಿಬಿಡಿ. ತುಂಬಿದ ಮೇಲೆ 100 ಅಡಿ ಅಲ್ಲಿ ವಾಕ್ ಮಾಡಿ. ಅಲ್ಲಿಂದ ಆ ಹಳ್ಳದಿಂದ ಯಾವ ದಿಕ್ಕಲ್ಲಾದ್ರೂ ಸಹ 100 ಅಡಿ ಹಿಂದಕ್ಕೆ ಹೋಗಿ ವಾಪಸ್ 100 ಅಡಿ ನಡ್ಕೊಂಡು ಬನ್ನಿ. ನಡ್ಕೊಂಡ್ಬಂದು ಹಳ್ಳ ನೋಡಿ. ಹಳ್ಳ ನೋಡಿದ ತಕ್ಷಣ ನೀರು ಹಳ್ಳದಲ್ಲಿ ಇದ್ದಂಗೆ ಇದ್ದರೆ, ನೀವು 2 ಬಿಂದಿಗೆ ಹಾಕಿದ್ದೀರೋ 1 ಬಕೆಟ್ ಹಾಕಿದ್ದಾರೋ ಗೊತ್ತಿಲ್ಲ, ಆ ಹಳ್ಳದಲ್ಲಿ ನೀರು ಹಾಗೇ ಇದ್ದರೆ, ನೀರು ಕರೆಕ್ಟಾಗಿ ಹಂಗೇ ನಿಂತಿದ್ದರೆ 100 ಅಡಿ ಹೋಗಿ 100 ಅಡಿ ವಾಪಸ್ ಬರಬೇಕು ಹಳ್ಳಕ್ಕೆ. ಹಳ್ಳದಿಂದ 100 ಅಡಿ ನಡ್ಕೊಂಡೋಗಿ ಅಷ್ಟೇ 100 ಅಡಿ ವಾಪಸ್ ಹಳ್ಳತ್ರ ಬನ್ನಿ. ಹಳ್ಳದ ಹತ್ರ ನೋಡಿ ನೀರೆಲ್ಲ ಹಾಗೆ ನಿಂತಿದೆಯಾ. ನೀರು ಹಾಗೆ ನಿಂತಿದ್ದು ಅಂತಂದರೆ ಈ ಭೂಮಿಲಿ ಮಾಲ್ಗಳು, ಬಾರು, ರೆಸ್ಟೋರೆಂಟು, ಸಿನಿಮಾ ಥಿಯೇಟ್ರುಗಳು, ರಂಗಭೂಮಿಗಳು, ಆಡಿಟೋರಿಯಮ್ಸು, ಏನು ಬೇಕು ಸಾರ್ವಜನಿಕರಿಗೆ ಆಗುವಂಥದ್ದು, ಕಮರ್ಷಿಯಲ್ ಬಿಲ್ಡಿಂಗು, ಫ್ಯಾಕ್ಟ್ರಿಗಳು ಈ ಥರದೆಲ್ಲ ಕಟ್ಬೋದು ಅಂತ ಒಳ್ಳೆ ಯೋಗ್ಯವಾದಂಥ ಜಾಗ ನೀರು ನಿಂತಿದ್ರೆ. ಸರಿ, ನೀವು 100 ಅಡಿ ಹೋದ್ರಿ, ವಾಪಸ್ 100 ಅಡಿ ಬಂದ್ರಿ, ನೀರು ಅರ್ಧ ಹಿಂಗೋಗಿ ಅರ್ಧ ಮಾತ್ರ ಉಳ್ಕೊಂಡಿರ್ತದೆ ಅಂತ ಇಟ್ಕೊಳ್ಳಿ. ನೀರು ತುಂಬಿದ್ದು 1-2 ಕೊಡ ಹಾಕಿದ್ರಿ, 1-2 ಬಕೆಟ್ ಹಾಕಿದ್ರಿ, ನೀರು ಅರ್ಧ ಇದೆ, ಅರ್ಧ ಎಲ್ಲ ಹಿಂಗೋಗಿದೆ ಅಂದರೆ ಇಲ್ಲಿ ಸ್ವಲ್ಪ ದಿವಸ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ, ಆಮೇಲೆ ನಿಂತೋಗುತ್ತೆ, ಮಾರ್ಕೋಬೋದು. ಯಾವುದೋ ಕಾರಣದಿಂದ ಈ ಬಿಸ್ನೆಸ್ಸು, ಮಾಲು ಸ್ಟಾಪ್ ಆಗ್ಬೋದು, ಸಿನಿಮಾ ಥಿಯೇಟ್ರು ಸ್ಟಾಪ್ ಆಗ್ಬೋದು, ಲಾಡ್ಜು, ರೆಸ್ಟೋರೆಂಟ್ ಏನಿದು ಅದು ಹೆಚ್ಚಿಗೆ ದಿವಸ ಇರೋದಿಲ್ಲ ಅಂತೇಳಿ. ಇದೊಂದು. 3ನೇ ಮೆಥಡ್ ಏನಿದೆ, ನೀರು ತುಂಬಿಬಿಟ್ಟು 100 ಅಡಿ ಹೋದ್ರಿ, ವಾಪಸ್ 100 ಅಡಿ ನಡ್ಕೊಂಡು ಬಂದ್ರಿ, ಕಂಪ್ಲೀಟಾಗಿ ನೀರು ಹಿಂಗೋಗ್ಬಿಟ್ಟಿದೆ, ನೀರೇ ಇಲ್ಲ, ಅಲ್ಲಿ ಖಾಲಿ ಆಗಿಬಿಟ್ಟಿತ್ತಂದರೆ ಆ ಭೂಮಿ ಇದು ಲಾಯಕ್ಕಲ್ಲ. ಸಿನಿಮಾ ಥಿಯೇಟ್ರು, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ, ಯಾವುದೇ ದೊಡ್ಡ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಈ ಭೂಮಿ ಅನಾಲಾಯಕು, ಇಲ್ಲಿ ಕಟ್ಟಬಾರ್ದು. ಇಲ್ಲೇನಿದ್ರು ಮನೆ ಕಟ್ಬೋದು, ಇಲ್ಲ ಪಾರ್ಕ್ ಮಾಡ್ಬೋದು, ದೇವ ಮಂದಿರ ಮಾಡ್ಬೋದು. ಕಂಪ್ಲೀಟ್ ನೀರೇ ಖಾಲಿ ಆಗಿಬಿಡ್ತು ಅಂದರೆ ಆ ಜಾಗದಲ್ಲಿ ಏನೂ ಮಾಡೋಕ್ಕೆ ಹೋಗಬಾರ್ದು, ಸುಮ್ಮನಿದ್ರು ವಾಸಿ. ಇಲ್ಲ ನಾವು ಹಂಗೆ ಮಾಡ್ತೀವಿ ಅಂತಂದರೆ ಕಟ್ಬಿಟ್ಟು ಚೌಟ್ರಿ ಕಟ್ತಾರೆ, ಜನಗಳು ಬರಲ್ಲ, ಸಿನಿಮಾ ಥಿಯೇಟ್ರ್ ಅದು ವರ್ಕ್ ಆಗೋದಿಲ್ಲ, ದೊಡ್ಡ ದೊಡ್ಡ ಮಾಲ್ ಕಟ್ತಾರೆ, ಏನೂ ಲಾಭ ಇಲ್ಲ, ಆಡಿಟೋರಿಯಂ ಕಟ್ತಾರೆ, ಬಿಸ್ನೆಸ್ಸೇ ಆಗಲ್ಲ. ಹೀಗೆ ಎಲ್ಲ ಬಂಡವಾಳ ಹಾಕ್ಬಿಟ್ಟು ಕೊನೆಗೆ ಮಾರ್ಕೋಬೇಕು ಅಂತ. ಅದರಿಂದ ಈ 3 ಸೂತ್ರಗಳು ನಾನು ಏನು ಹೇಳಿದ್ದೀನೋ ಅದನ್ನು ಫಾಲೋ ಮಾಡಿಬಿಟ್ಟು ಆಮೇಲೆ ನೀವು ಕಟ್ ನೋಡಿ, ಯಾವ ವಾಸ್ತು ದೋಷ ಇಲ್ಲ. ಅದಕ್ಕೆ ಕಟ್ಟ ಮೇಲೆ ವಾಸ್ತು ದೋಷ ಅಂತೀವಿ, ಕಟ್ಟೋಕ್ಕೆ ಮುಂಚೆ ನೋಡಬೇಕು ಆ ಜಾಗದಲ್ಲಿ ವಾಸ್ತು ಇದೆ. ಯಾಕೆಂದರೆ ಬೇಸ್ಮೆಂಟ್ ಭದ್ರಾಗಿದ್ದರೆ ನಾವು ಎಷ್ಟಂತಸ್ತು ಮನೆ ಆದರೂ ಕಟ್ಬೋದು. ನಾವು ಬೇಸ್ಮೆಂಟೇ ಸರಿ ಇಲ್ಲ ಅಂದರೆ ಎಷ್ಟಂತಸ್ತು ಕಟ್ಟರೆ ಲಾಭ. ಹಾಗೆ ನಾವೇನೇ ಕಟ್ಟೋಕ್ಕೆ ಮುಂಚೆನೂ, ಇವನ್ ಅಪಾರ್ಟ್ಮೆಂಟ್ ಕಟ್ಟೋಕ್ಕೆ ಮುಂಚೆನೂ ಕೂಡ ಇದನ್ನು ಮಾಡ್ತಾರೆ. ಅಪಾರ್ಟ್ಮೆಂಟ್ ಕಟ್ಟೋಕ್ಕೆ ಮುಂಚೆ ನೋಡಬೇಕು ಈ ಜಾಗದಲ್ಲಿ. ಯಾಕೆಂದರೆ ಅಪಾರ್ಟ್ಮೆಂಟಲ್ಲಿ ನಾನಾ ಜಾತಿ, ನಾನಾ ಗೋತ್ರದವರು, ನಾನಾ ಧರ್ಮದವರು ಬಂದು ಸೇರಿಕೊಂಡಿರ್ತಾರೆ, ಅಪಾರ್ಟ್ಮೆಂಟಲ್ಲಿ ವಾಸ ಮಾಡ್ತಾರೆ.
ಅದರಿಂದ ಸಾರ್ವಜನಿಕ ಸ್ಥಳ ಅಂದಾಗ ಈ ತಂತ್ರ ಯೂಸ್ ಮಾಡಬೇಕು. ಜಲತಂತ್ರ ಪ್ರಯೋಗ, ಮೃತ್ತಿಕಾ ಜಲತಂತ್ರ. ಮೃತ್ತಿಕಾ ಅಂದರೆ ಮಣ್ಣು, ಜಲ ಎರಡೂ. ಭೂಮಿನಲ್ಲಿ ಹಳ್ಳ ತೆಗೆದು ನೀರು ತುಂಬಬೇಕು. ನಿಂತ ನೀರು ನಿದ್ದಂಗೆ ಇದ್ದರೆ ಒಳ್ಳೆಯದು. ಅರ್ಧ ನೀರು ಹೋಗಿ ಅರ್ಧ ಇದ್ದರೆ ಮಧ್ಯಮ ವರ್ಗ. ಪೂರ್ತಿ ನೀರು ಖಾಲಿ ಆಗಿಬಿಟ್ರೆ ಯೋಗ್ಯತೆ ಇಲ್ಲ. ಅಲ್ಲಿ ಏನು ಅಪಾರ್ಟ್ಮೆಂಟ್ ಕಟ್ಟಬಾರ್ದು, ಫ್ಯಾಕ್ಟ್ರಿ ಕಟ್ಟಬಾರ್ದು, ಯಾವುದೂ ಕಟ್ಟಬಾರ್ದು ಅಂತ ಡಿಸೈಡ್ ಮಾಡಬೇಕು. ಆ ಭೂಮಿ ನಿಮಗೆ ಆಗಿ ಬರಲ್ಲ. ನೀವು ಏನು ಮಾಡಬೇಕು ಅಂತಿದ್ದೀರೋ ಆ ಬಿಸ್ನೆಸ್ಸಲ್ಲಿ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಮಾಡಿ ಕಟ್ಟಿದ ಮೇಲೆ ಭಾಳ ಒಳ್ಳೆಯದಾಗತ್ತೆ. ಅದು ಬಿಟ್ಬಿಟ್ಟು ಏನೋ ಮಾಡಿ ಸುಮ್ಮನೆ ಕಟ್ಬಿಟ್ಟು ಆಮೇಲೆ ಬಂದು ಅಯ್ಯೋ ಬಿಸ್ನೆಸ್ ಆಗ್ತಿಲ್ಲ, ಏನು ಮದ್ರ, ಏನು ತಂತ್ರ, ಏನು ಪೂಜೆ ಮಾಡಬೇಕು ಅಂತ ಏನೇನೋ ಎಲ್ಲ ಕೇಳ್ತೀವಿ. ಅದರಿಂದ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಅರಮನೆಗಳು, ಗೋಶಾಲೆ ಮತ್ತು ರಾಜ್ಯದ ಆಸ್ಥಾನದ ಆಫೀಸ್ ಅಂತಂದರೆ ಎಲ್ಲ ಜಾತಿ ಎಲ್ಲ ವರ್ಗದವ್ರು ವರ್ಕ್ ಮಾಡ್ತಾರೆ, ಎಲ್ಲರೂ ಬರ್ತಾರೆ. ಈ ಥರ ಜಾಗಕ್ಕೆ ಈ ಥರ ಟೆಸ್ಟ್ ಮಾಡಿ ಕಟ್ಟಬೇಕು ಅಂತೇಳಿ ಮುಹೂರ್ತ ಮಾರ್ತಾಂಡ ಅನ್ನೋ ಗ್ರಂಥದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬಹುಶಃ ಇನ್ಮೇಲೆ ಈ ಥರ ಕಟ್ಟೋಂಥವ್ರಿಗೆ ಇದೊಂದು ಒಳ್ಳೆ ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಇದಕ್ಕೆ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಬರಬೇಕಾದ್ರೆ ಯಾರು ಪ್ರಶ್ನೆ ಕೇಳ್ತಾರೋ ಅವರೇ ಬಂದರೆ ಒಳ್ಳೆಯದು. ಜೊತೆಗೆ ಜಾತಕ ತೊಗೊಂಡು ಬನ್ನಿ. ಅಕಸ್ಮಾತ್ ಇಲ್ಲ ಅಂದರೆ ಬೇರೆ ಥರ ನೋಡ್ತೀವಿ. ಈ ಏಡ್ಸು, ಕ್ಯಾನ್ಸರು, ಪಿಟ್ಸು, ಲಕ್ವಾ, ವಾಸಿ ಆಗದಂಥ ಕಾಯಿಲೆಗಳು, ಕ್ರೋನಿಕ್ ಡಿಸೀಸಸ್, ತುಂಬ ವರ್ಷದಿಂದ ಅಂಥ ಕಾಯಿಲೆಗಳು, ಆ ಥರಕ್ಕೆ ಸಂಬಂಧಪಟ್ಟಂಥದ್ದು ಏನಾರು ಮೆಡಿಕಲ್ ರಿಪೋರ್ಟ್ಸ್ ಇತ್ತಿದ್ರೆ ಅದನ್ನು ತೊಗೊಂಡು ಬಂದರೆ ನಾವು ಮೆಡಿಕಲ್ ಆಸ್ಟ್ರಾಲಜಿ ಮುಖಾಂತರ ಅದಕ್ಕೆ ಪರಿಹಾರ ತಿಳಿಸೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.